ಹಾಯ್ ಫ್ರೆಂಡ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ ನೋಡಿ. ಈ ಚಾಕ್ಲೇಟ್ ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ಇದು ಹೊರಗಿನ ದೇಶದಿಂದ ಬಂದಿರೋ ಚಾಕ್ಲೇಟ್. ನಮ್ಮ ಸರ್ ಅಮೇರಿಕಾಗೆ ಹೋಗಿದ್ದರು. ಸೊ 2 ವರ್ಷ ನಂತರ ನಮಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇದು ನೋಡಿ ಚಾಕ್ಲೇಟು. ಇಲ್ಲಿ ಚಾಕ್ಲೇಟ್ ಅಲ್ಲ, ಇದು ಹೊರಗಿನ ದೇಶದ ಚಾಕ್ಲೇಟು. ನನ್ನ ಮೇಲೆ ಪ್ರೀತಿಯಿಂದ ಇಷ್ಟೊಂದು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ನಾನು ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತು ಅವ್ರಿಗೆ. ಸೊ ನನಗೆ ಅಂತಲ್ಲ, ಒಂದು ಫ್ರೀ ತಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಿರಿ. ಚಾಕ್ಲೇಟ್ ಹೆಂಗವ್ರಿ? ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ ಈ ಮೂಲಕ. ಚಾಕ್ಲೇಟ್ ಕೊಟ್ಟಿದ್ದು ನೋಡಿರಿ. ಅಲ್ಲೊಂದು ತಿಂದಿದ್ರಿ, ಇಲ್ಲೊಂದು ಐತಿ. ಅಲ್ಲಿ ಕೆಲಸ ಮೇಲೆ 2 ತಿಂದಿರಿ, ಇನ್ನೂ ಇಷ್ಟ ಐತಿ ಚಾಕ್ಲೇಟು. ತುಂಬ ಚೆನ್ನಾಗಿದೆ ಮಾತ್ರ ಚಾಕ್ಲೇಟು. ಈ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿದಂತೂ ಪಕ್ಕ ಅಲ್ವೇ ಅಲ್ಲ ಈ ಚಾಕ್ಲೇಟು. ಏನು ರೀ ಇಲ್ಲಿ ಮಾವ್ರಿ? ಇದು ಇಲ್ಲಿ ಚಾಕ್ಲೇಟ್ ಅಲ್ರಿ, ಅಲ್ಲಿನ ತಂದ ಒಂಥರ ಚೆನ್ನಾಗಿದೆ ರೀ. ಟೇಸ್ಟ್ ಮತ್ತು ಸಕ್ಕತ್ತಾಗೈತೆ. ಸೊ ಇನ್ನೂ ಇಷ್ಟ ಐತೆ. ಇವತ್ತಿಗೆ 4 ತಿಂದಿದ್ರಿ, ಇನ್ನು 3, 4, 5, 6 ಇನ್ನೂ ಎಷ್ಟೈತಿ? 4, 5, 6, 7, 8 ಇದೆ. 4 ತಿಂತೀನಿ ರೀ. ಚಂದವ್ರಿ? ನೀವು ಮತ್ತೆ ಹೋಗೋಬೇಡ ನೋಡ್ರಿ, ನಾ ಇಲ್ಲಿ ಇಟ್ಟಿದ್ದು ನೋಡ್ರಿ. ತುಳಸಿ ಹಬ್ಬದ ದಿನ ಇವತ್ತು ಭಾನುವಾರ. ಯಜಮಾನ್ರು ಮನೆಯಲ್ಲೇ ಇದ್ದಾರೆ. ನಾವು ನೋಡ್ರಿ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಬಂದಿದ್ದೀರಿ. ಭಾರಿ ಅಂದ್ರೆ ಭಾರಿ ಖುಷಿ ಆಗ್ತದೆ. ಎಷ್ಟು ಚಂದ ಐತ್ರಿ ನೋಡೋಕೆ. ಅಯ್ಯೋ 2 ಕಣ್ಣು ಸಾಲದ್ರಿ. ನಮ್ಮ ಮೈಂಡ್ ಗೀನ್ ಎಲ್ಲ ಫ್ರೆಶ್ ಆಗ್ಬೇಕಂದ್ರೆ ಇಂಥ ಜಾಗಕ್ಕೆ ಬರ್ಬೇಕು ನೋಡ್ರಿ. ಅಟ್ಲೀಸ್ಟ್ ನಾವು ವಾರಕ್ಕೊಂದು ಸರಿ, ಇಲ್ಲಾಂದ್ರೆ ತಿಂಗ್ಳದಾಗ ಒಂದು ಸರಿ ಆದ್ರೆ ಈ ಥರ ಜಾಗದಲ್ಲಿ ಬಂದು ಒಂದು 2-3 ತಾಸು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು. ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ ನಿಜವೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಬರುವಾಗ ನಾವಿಬ್ರೇನ ಅನ್ನಿಸ್ತಾಯಿತ್ತು ನೋಡಿರಿ. ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಶೂಟ್ ಮಾಡೋಕ್ಕೆ ಸಕ್ಕತ್ತಾಗ ಜಾಗ ಅನ್ಬೋದು. ಮೇಲೆ ಬರೋಕ್ಕೆ 2 ದಾರಿ ಇದೆ. ಇಲ್ಲಿ ನಡ್ಕೊಂಡು ಬರ್ಬೋದು. ಇದೆ ಈ ದಾರಿಯಿಂದ ನಾವು ಗಾಡಿ, ಕಾರು, ಬೈಕು ಏನೋ ತೊಗೊಂಬಂದ್ರೂ ಈ ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ನಡ್ಕೊಂಡು ಬರಬೇಕು. ಬಟ್ ಸುತ್ತಾಕೊಂಬರ್ಬೇಕು. ಹಾಗೆ ಅಲ್ಲಿಂದ ನಡ್ಕೊಂಡು ಬಂದು ತಿರುಗಿ ಇಲ್ಲಿ ಮೇಲೆ ಇನ್ನೂ ಏರಬೇಕು. ತುಂಬ ತುಂಬ ಚೆನ್ನಾಗಿದೆ ವಾತಾವರಣ. ಸೈಲೆಂಟಾಗಿದೆ. ಒಬ್ಬ ಸೌಂಡು ಡಬಲ್ ವಾಯ್ಸ್ ಕೇಳ್ತಾಯಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಶೂಟ್ ಮಾಡ್ಕೊಳಕ್ಕೆ ತುಂಬ ಒಳ್ಳೆ ಜಾಗ ಇದು. ಎಷ್ಟು ಸರಿ ಹೇಳ್ಬಿಟ್ಟಿದ್ದು. ಸಖತ್ ತಂಪು ವಾತಾವರಣ, ಎಲ್ಲ ಕಡೆ ಹಚ್ಚ ಹಸಿರು. ಸಿಟಿಯಲ್ಲಿ ಗಾಡಿ ಸೌಂಡ್ ಕೇಳಿ ಸಾಕಾಗಿತ್ತು. ನೆಮ್ಮದಿಯಾಗಿದ್ದೀರಿ ಇಲ್ಲಿ. ಪ್ರಶಾಂತವಾಗಿದೆ ಜಾಗ. ನಾನು ಹೆಂಗೆ ವರ್ಣನೆ ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ನನಗೆ. ಇಲ್ಲಿ ಫ್ಯಾಮಿಲಿ ಬಂದು ಊಟ ಮಾಡ್ಕೊಂಡು ಆರಾಮ್ಸೆ ಕುತ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು ನೋಡಿ. ಒಂದು 4-5 ಫ್ಯಾಮಿಲಿ ಬರಬೇಕು ಇಲ್ಲಿ. ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಕೂಡ. ನೋಡ್ರಿ ಅಕ್ಕಯ್ಯಮ್ಮ ಬೆಟ್ಟದಲ್ಲಿ ಇರೋದನ್ನ ಏನು ಹೇಳ್ರಿ ಅದು? ಅಕ್ಕಮ್ಮನ ಬೆಟ್ಟ. ಬೆಟ್ಟ ಉಪ್ಪನಹಳ್ಳಿ ಅಲ್ಲ, ಇದು ಏನು ಬೆಟ್ಟದಾಗಿದ್ರೆ ಏನು? ಇವಾಗ ಆ ದೇವಸ್ಥಾನ ಕಟ್ತಾನೆ ಇದ್ದಾರೆ. ಇನ್ನು ಈ ಸಂಜೆ ಅಷ್ಟಿಗೆ ಇರಬಾರ್ದಂತೆ, ಏನೋ ಗೊತ್ತಿಲ್ಲ. ಸಂಜೆ ಅಷ್ಟಿಗೆ ಹೋಗ್ಬೇಕಂತ ಎಲ್ಲನೂ ಹೋಗ್ತಾ ಇದ್ದಾರೆ. ಕ್ಲೋಸ್ ಆಯಿತು ದೇವಸ್ಥಾನ. ನಾವು ಸ್ವಲ್ಪ 5 ನಿಮಿಷ ಆ ಕಡೆ ಈ ಕಡೆ ತಿರುಗಾಡೋಷ್ಟಿಗೆ ಕ್ಲೋಸ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಮಾತ್ರ ಜಾಸ್ತಿ ಹೊತ್ತು ಇರಬಾರ್ದಂತೆ. ಸೊ ಅದೇ ನೀರು ನೋಡ್ರಿ. ನಾವು ಮಕ್ಕಳಾಗಲಿಲ್ಲ ಅಂದರೆ ಬರೀ ಹತ್ರಕ್ಕೆ ಹೋಗಿ ತೋರಿಸ್ತೀವಿ. ಮಕ್ಕಳಾಗಲಿಲ್ಲ ಅಂದರೆ ಅವ್ರಿಗೆ ನೀರನ್ನ ಸಿಬಿಡಿಸ್ತಾರಂತೆ. ನಾನು ಆವಾಗಲೇ ಜನ ಇದ್ದರು, ಸೊ ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಇಲ್ಲಿ ಮಕ್ಕಳಾಗದೇ ಇರೋರು ಏನೋ ದೋಷ ಅದು ಏನಾದರೂ ಇದ್ದರೆ ಇಲ್ಲಿ ನೀರು ಸಿಬಿಡಿಸ್ತಾರಂತೆ. ಅದೇ ಅಕ್ಕಯ್ಯಮ್ಮನ ದೇವಸ್ಥಾನ. ಈ ಕಡೆ ಮುನೇಶ್ವರನ ದೇವಸ್ಥಾನ ಇದೆ. ಇದು ಕ್ಲೋಸ್ ಆಗಿದೆ.
ನೋಡಿರಿ ಮುನೇಶ್ವರನ ದೇವಸ್ಥಾನ. ನಾನು ನೋಡಿರಿ ಇವಾಗ ಕುತ್ಕೊಂಡಿದ್ರಿ ಇಲ್ಲಿ ತಂಪಾಗಿದೆ ಅಂತ. ಇವಾಗ ಎಲ್ಲ ದೇವ್ರ ದರ್ಶನ ಎಲ್ಲ ಆಯಿತು. 3:30 ಮೇಲೆ ಇಲ್ಲಿ ಇರಬಾರ್ದಂತೆ. ಅಮ್ಮನವರು ಸಂಚಾರಕ್ಕೆ ಹೋಗ್ತಾರಂತೆ. ಸೊ ಬೆಟ್ಟದ ಮೇಲೆ ನೋಡಿರಿ ಗಾಡಿಗಳೆಲ್ಲ ಬರುತ್ತವೆ. ಇಲ್ಲೇನು ಅನುಕೂಲ ಇದೆ ನಡೆಯೋದಂಥದ್ದು. ನಡೆಯೋಕ್ಕೆ ಆಗಲ್ಲ ಅನ್ನೋರು ಕೂಡ ಗಾಡಿ ಮೇಲೆ ಬರ್ಬೋದು. ದೇವ್ರ ಸ್ಥಾನ ಚಿಕ್ಕದಿದೆ, ಬಟ್ ಪವರ್ ಮಾತ್ರ ಸಖತ್ ಪವರ್ ಆಗಿದೆ. ನನಗೇನು ಹೇಳ್ಬೇಕಂತ ಗೊತ್ತಿಲ್ಲ. ಪವರ್ಫುಲ್ ದೇವಿ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಅಂದ್ಕೊಂಡಿದ್ದೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅಮ್ಮನವರು ಯಾರೋ ಹೇಳಿದರು ಕೂಡ ನನಗೂ ಕೂಡ. ತುಂಬ ನೋಡಿರಿ ಹೆಂಗಿದೆ ಅಂತ ನನ್ನ ಹಿಂದೆ. ಈ ದೇವಸ್ಥಾನ ಯಾರ್ಯಾರು ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಹಾಕ್ರಿ. ಬೆಂಗಳೂರಿಂದ ಭಾಳ ಏನು ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಒಂದು 18-20 ಕಿಲೋಮೀಟ್ರ್ ನಮಗೆ ಹತ್ತಿರ. ಅಂದರೆ ತುಂಬ ಚೆನ್ನಾಗಿದೆ ರೀ ಫ್ರೆಂಡ್. ಇಲ್ಲಿ ಎಷ್ಟೊತ್ತವರೆಗೂ ಕೂತ್ಕೊಂಡ್ರು ಸಮಾಧಾನ ಆಗುತ್ತೆ. ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ನೋಡೋಕ್ಕೆ ಬಿಡಲ್ಲ, ಏನು ಮಾಡೋಕ್ಕೆ ಬಿಡಲ್ಲ. ದೊಡ್ಡ ದೇವಸ್ಥಾನ ಇರುತ್ತಲ್ರಿ, ಅಲ್ಲಿ ನೋಡೋಕ್ಕೆ ಹೋದಾಗ ನಮ್ಮನ್ನು ಹತ್ರದಲ್ಲೂ ಬಿಡಲ್ಲ. ಇಲ್ಲಿ ಹತ್ತಿರದಿಂದ ನೋಡ್ಬೋದು. ಯಾರು ತಳ್ಳಾಟ ನೂಕಾಟ ಏನಿಲ್ಲ. ಆರಾಮ್ಸೆ ಕೂಲಾಗಿ ದೇವ್ರು ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಮ್ಮನವ್ರ ಕಣ್ಣು ತುಂಬ್ಕೊಂಡು ಹೋಗ್ಬೋದು. ಬೇರೆ ಕಡೆ ಎಲ್ಲ ನೋಡ್ತೀವಿ ನೋಡ್ರಿ, ಇಷ್ಟೊಂದು ದೇವಸ್ಥಾನ ಇದೆ ನಾವು ನೋಡ್ದಂಗೆ ದೊಡ್ಡ ದೇವಸ್ಥಾನ. ಅಲ್ಲಿ ದೇವರೇ ದೂರ ಇರ್ತಾರೆ, ನಮ್ಗೆ ನೋಡೋಕೆ ಕೂಡ ಬಿಡಲ್ಲ, ತಳ್ತಾನೆ ಇರ್ತಾರೆ. ಸೊ ಹೇಳ್ತೀನಲ್ಲ, ದೇವಸ್ಥಾನ ಚಿಕ್ಕದಿದೆ, ದೇವಿ ಮಾತ್ರ ಪವರ್ಫುಲ್ ಇದ್ದಾಳೆ. ಬನ್ನಿರಿ, ಹರಕೆ ಮಾಡಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನನಗೂ ಬೇಗ ಆದಷ್ಟು ಬೇಗ ಒಳ್ಳೆಯದಾಗಲಿ, ಮತ್ತು ನನ್ನ ಎಲ್ಲರೂ ಪ್ರತಿಯೊಬ್ಬರಿಗೆ ಕಷ್ಟ ಅನ್ನೋರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಫುಲ್ಲು ಡೌನ್ ಇದೆ. ಇಲ್ಲಿಂದ ಉಳ್ಕೊಂಡು ಬಿದ್ದರೆ ಡೈರೆಕ್ಟಾಗಿ ಕೆಳಗಡೆ ಮಾತಾಡೋಕೆ ಹೋಗ್ಬೋದು. ಆರಾಮ್ಸೆ ಹಂಗೆ ಹೋಗಿ ಉಳ್ಕೊಂಡು ಹೋಗ್ಬೋದು ನೋಡ್ರಿ. ಇಲ್ಲಿ ಕೆಳಗಡೆ ಇಳಿಬೋದು. ಸೊ ಇವಾಗ ನಾನು ನಡ್ಕೊಂಡು ಬರ್ತಾಯಿದ್ದೀನಿ. ಯಜಮಾನ್ರು ಅಲ್ಲಿ ಗಾಡಿ ತೊಗೊಂಡು ಬರ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ಸ್ವಲ್ಪ ಹೊತ್ತು. ಅಲ್ಲಿವರೆಗೂ ತುಂಬ ಡೌನಲ್ಲಿದೆ, ಭಯ ಆಗುತ್ತೆ ನನಗಂತೂ. ಇಲ್ಲಿ ಓಡಿಸೋರು ಕುತ್ಕೊಳೋರು ಧೈರ್ಯವಾಗಿರಬೇಕು ನೋಡ್ರಿ. ಗಾಡಿ ಹೋಗಲಿಲ್ಲ, ಅಲ್ಲೇ ನಿಲ್ಲಿಸ್ಬಿಟ್ರು. ಇವಾಗ ನಾವು ನೋಡ್ರಿ ಅಲ್ಲಿ ಬರ್ತೀರಿ, ಆ ರೋಡಿಗೆ ಬರ್ತೀರಿ. ಇಲ್ಲಿಂದ ಈ ಕಡೆಯಿಂದ ಆ ರೋಡಿಗೆ ಬಂದು ಹಂಗೆ ಬರ್ತೀವಿ ನೋಡ್ರಿ. ಆನ್ ಮಾಡಿಲ್ಲ, ತಾನೇ ಹೋಗ್ತಾ ಇದೆ. ಆನಲ್ಲಿಲ್ಲ, ಸುಮ್ಮನೆ ಡೌನ್ ಇದೆ ಅಂತ ಅದೇ ಹೋಗ್ತಾ ಇದೆ ನೋಡ್ರಿ. ಸೈಲೆಂಟಾಗಿ ಹೋಗ್ತಾಯಿದೆ, ಆನ್ ಇಲ್ಲಾರ್ದೆ ಹೋಗ್ತಾ ಇದ್ದೀರಿ. ಸಾರಿ, ಪಾತಾಳ ಅನ್ಬಾರ್ದಾಗಿತ್ತು. ಸಾರಿ, ಈ ಮಾತು ಅನ್ಬಾರ್ದಾಗಿತ್ತು. ದೇವಸ್ಥಾನ ಬಂದು ತಿಳಿದೆ ಅಂದಿದ್ದೀನಿ. ಹೇ ಕೆಳಗೆ ರೀ, ಹಿಂಗೆ ಅಲ್ಲಕ್ಕೆ ಹಂಗಲ್ಲ, ಹಿಂಗೆ ಕೆಳಗೆ. ನಿಮ್ಮ ಮುಂದೆ ನೋಡ್ಕೊಂಡ್ರಿ, ನಮ್ಮ ಮುಂಚೆಗೆ ಭಯ. ಭಯ ನೋಡ್ರಿ ಇಷ್ಟು. ಇಳಿವಾಗ ಏನೇ ಆಗಲ್ಲಲ್ರಿ, ಏರುವಾಗ ಕಷ್ಟ ಅಲ್ಲ. ಬಟ್ ಇಳಿವಾಗೂ ಬ್ರೇಕ್ ಸಡಲ್ ಹಿಡಿದ್ರು ಲಾಗನೆ ಬಾಬಾ. ಇಲ್ಲಿರೋರಿಗೆ ಎಲ್ರಿಗೂ ಲಾಭ ಇದು, ಸಕ್ಕತ್ತಾಗಿರುತ್ತೆ. ಡೈಲಿ ನೋಡ್ಬೋದು ಇಲ್ಲಿ ಲೋಕಲ್ ಜನಗಳು. ಎಲ್ಲೈತಿ ಏರ್ಪೋರ್ಟ್ ರೋಡ್? ಅಂದರೆ ಯಾವುದು ಏರ್ಪೋರ್ಟು ಹತ್ರ ಆಗುತ್ತಾ? ಯಾವ ಏರಿಯಾದ ಇದು? ನೋಡ್ರಿ ನಡ್ಕೊಂಡು ಹೋಗೋ ಜಾಗ ಇದು. ನಡ್ಕೊಂಡು ಹೋಗೋದು ನಾನು ಆವಾಗಲೇ ಹಂಗೆ ತೋರಿಸಿದ್ನಲ್ಲ, ಬೆಟ್ಟದ ಮೇಲೆ ನಿಂತ್ಕೊಂಡು ಇಲ್ಲಿ ಕೋಳಿ ಕುರಿ ಅದನ್ನೆಲ್ಲ ಇಲ್ಲಿ ಇದು ಮಾಡ್ತಾರಂತೆ. ನನಗೆ ಗೊತ್ತಿಲ್ಲ, ಬಲಿ ಕೊಡ್ತಾರಂತೆ. ಇಲ್ಲಿ ಮಾತ್ರ ಕೊಡ್ತಾರಂತೆ, ಅಲ್ಲಿ ಮೇಲೆ ಏನು ಕೊಡಲ್ಲ. ಸೊ ನೋಡಿದ್ರೆ ನೋಡ್ರಿ, ನಾವು ಕೈಮನ್ ಬೆಟ್ಟ ಆದಮೇಲೆ ಇಲ್ಲಿ ಕಾಳಿಕೆ ದೇವಿ ದೇವಸ್ಥಾನ ಇದೆ. ನೋಡಿ ಕಾಳಿಕೆ ದೇವಿ ಕಲ್ಯಾಣ ಮಂಟಪ ಕೂಡ ಇದೆ. ಸಂಗಿ ಕಾಳಿಕೆ ದೇವಿ ನೋಡ್ದಂಗೆ ಆಯಿತು. ಕಾಳಿಕೆ ದೇವಿ ನೋಡ್ದಂಗೆ ಆಯಿತು. ಭಾಳ ಖುಷಿ ಆಯಿತು ನನಗಂತೂ. ಪೂಜೆ ನೀವೇ ಮಾಡ್ತೀವಿ.
ದೇವಸ್ಥಾನದಿಂದ ಬಂದು ತುಳಸಿ ಪೂಜೆ ಮಾಡಿದ್ದು ನೋಡ್ರಿ. ಹಾಗೆ ಬನ್ರಿ ಅದು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಚಿಕ್ಕ ಮಕ್ಕಳಿಗೆ ಮುತ್ತೈದೆತನ ಕೊಟ್ಟಿದ್ದೀನಿ. ದೊಡ್ಡವ್ರು ಕರೆಯೋಕ್ಕಾಗಲಿಲ್ಲ, ಚಿಕ್ಕವ್ರು ಬಂದರು, ಚಿಕ್ಕವ್ರಿಗೆ ಕೊಟ್ಟಿದ್ದೀನಿ. ಇವತ್ತು ತುಳಸಿ ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ತುಳಸಿ ಪೂಜೆ ನೋಡಿರಿ ಸಿಂಪಲಾಗಿ ಮಾಡಿದ್ದೀನಿ. ಇನ್ನು ಆರತಿ ಎತ್ತಬೇಕು, ಎಲ್ಲ ತೆಗೆದಿರಿ ಗಾಳಿಗೆ ಹೋಗ್ತದೆ. ಪೂಜೆ ಎಷ್ಟೊತ್ತೈತೆ ಮಾಡಿ ಇವಾಗ ನಾನು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಸಿಂಪಲಾಗಿ ಮಾಡಿದ್ದೀನಿ ಪೂಜೆನ. ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಹೋಗ್ಬೇಕನ್ನೋ ಆಸೆನೇ ಇತ್ತು, ಹೋಗಿದ್ದಾಯಿತು. ಅಲ್ಲಿ ನನಗೆ ಇನ್ನೊಂದು ಸರ್ಪ್ರೈಸ್ ಇತ್ತು. ಏನು ಸರ್ಪ್ರೈಸ್ ಅಂದರೆ, ನಾ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಹೋಗಿ ಬರೋಷ್ಟಿಗೆ ಇಲ್ಲಿ ಇದು ಕಾಳಿಕಾದೇವಿ ದೇವಸ್ಥಾನ ಇತ್ತು. ಅಲ್ಲಿ ಹೋಗೋಟ್ಟಿಗೆ ನನಗೆ ಬಾಗಿಣ ರೆಡಿ ಮಾಡಿದರು. ಎಷ್ಟು ಖುಷಿ ಆಯಿತು. ಮಂಚಕ್ಕೆ ಹೋಗಿದ ತಕ್ಷಣ ನನಗೆ ಒಂದು ಬಾಗಿಣ ಕೊಟ್ಟರಲ್ಲ, ಅದೇ ಒಂದು ದೊಡ್ಡ ಹಿರಿಯ ಅಮ್ಮ ಕೊಟ್ಟಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಅಂದರೆ ನಿಂಗೆ ಇನ್ನು ಮುಂದೆ ದಾರಿ ಇದೆ ಅಂತ ಒಂದು ದಾರಿ ಹೇಳ್ಕೊಟ್ಟಿದ್ದಾಳೆ ಅಂತ ನಾನು ಅನ್ಕೋತಿದ್ದೀನಿ. ಗೊತ್ತಿಲ್ಲ, ನನಗಂತೂ ಅಷ್ಟು ನಂಬಿದ್ದೀನಿ ಕಾಳಿಕಾದೇವಿಗೆ. ನಾನು ಓದಲ್ಲೆಲ್ಲ ಅಮ್ಮ ಇದ್ದಾಳೆ ಅಂತ ನಂಗೆ ಸಾಕ್ಷಿ. ನನಗೂ ಒಂಥರ ಏನು ಹೇಳ್ಬೇಕಾದ್ರೆ ಸಂತೋಷಕ್ಕೆ ಮಾತೇ ಬರ್ತಾಯಿಲ್ಲ. ಅಲ್ಲಿ ಎಷ್ಟೋ ಜನ ಇದ್ರೂ ನನ್ನ ಕರೆದುಬಿಟ್ಟು ಮುತ್ತೈದೆ ತನ ಕೊಟ್ಟಲಿಲ್ಲ. ಭಾಳ ಖುಷಿ ಆಯಿತು. ಬಾಗಿನ ಕೊಟ್ಟರು.